ನೋಡು ಗುರು, ಇಷ್ಟಕ್ಕೆ ಬಿಡವಲ್ಲ ಈ ಜೈ ಭೀಮ. ಏನಂತಂದರೆ ಮಾತು ಕೊಟ್ಟಾಗಿದೆ ತಂದೆ ತಾಯಿಗೆ, ಮಾಡೇ ತಿರ್ಸ್ತೀನಿ, ಗೆದ್ದೆ ಗೆಲ್ತೀನಿ. 1000 ಜನ ಮಾತಾಡಲಿ, ಡೋಂಟ್ ಕೇರ್. ನನ್ನ ಬಗ್ಗೆ ನಮ್ಮ ತಂದೆ ತಾಯಿಗೆ ಗೊತ್ತಿದೆ ಹೇಗಿದ್ದೀನಂತ, ಸಾಕು. ಯಾರಿಗೂ ಕೂಡ ಪ್ರೂವ್ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಕೆಟ್ಟ ಸಮಯದಲ್ಲಿ ನಮ್ಮ ಕೈ ಕೊಟ್ಟು ಹೋಗಿರ್ತಾರಲ್ಲ, ಅವರಿಗೂ ಕೂಡ ಇದು ಮಾತು. ಎಲ್ಲ ದಿನ ನಿನ್ನದೇ ದಿನ ಆಗಿರಲ್ಲ, ನಮ್ಮದು ದಿನ ಅಂತ ಬರುತ್ತೆ. ಆ ದಿನಕ್ಕೆ ಕಾಯ್ತಾ ಇರುನಿ. ಯಾಕಂತಂದರೆ ಎಷ್ಟೋ ಜನ ನಮ್ಮ ಕಷ್ಟ ಸಂದರ್ಭದಲ್ಲಿ ಕೈ ಕೊಟ್ಟು ಹೋಗ್ತಾರೆ, ಕೈ ಹಿಡಿಯುವುದಿಲ್ಲ. ಅದೇ ನೀನು ಒಳ್ಳೆತನ ಆದಾಗ ಅವರು ನಿನ್ನ ಹತ್ರ ಬರ್ತಾರೆ ಸಹಾಯ ಮಾಡಿ ಅಂತ. ಅದಕ್ಕೋಸ್ಕರ ಗೆದ್ದೆ ಗೆಲ್ತೀಯ ಅನ್ನೋ ಭರವಸೆ ಇಟ್ಕೋ. ಇವತ್ತೆಲ್ಲ ನಾಳೆಲ್ಲ ನಾಡಿದ್ದಿಲ್ಲ, ಒಂದು ದಿನ ನಮ್ಮದು ಕೂಡ ಸಮಯ ಬರುತ್ತೆ, ನಾವು ಕೂಡ ಗೆಲ್ತೀವಿ. ಆದರೆ ಪ್ರಯತ್ನ ಅನ್ನೋದು ಹಠ ಮಾಡಿ ಕಠಿಣ ಪರಿಶ್ರಮದೊಂದಿಗೆ ಮುನ್ನುಗ್ತಾ ಇರೋದೆ. ಡೋಂಟ್ ಕೇರ್. ಜನರಿಗೆ ಮಾತಾಡೋದು ಬೇಡ, ಕೇಳೋದು ಬೇಡ. ಮೊಬೈಲ್ ತಗೋ, ವಿಡಿಯೋ ಶೂಟ್ ಮಾಡು, ವಿಡಿಯೋ ಹಾಕ್ತಾ ಹೋಗು. ನಿನಗೇನು ಅನ್ನಿಸ್ತಾ ಇದೆ ಮಾತಾಡು, ಭಯ ಪಡಬೇಡ. ಅವ್ರೇನಂತಾರೋ, ಇವ್ರೇನಂತಾರೋ, ಫ್ಯಾಮಿಲಿಯಲ್ಲಿ ಏನಂತಾರೋ, ಇವ್ನು ಹಿಂಗೆ ಹುಚ್ಚ ಮಾಡ್ತಾವನಂತೇಳಿ ಹುಚ್ಚ ಅನ್ಕೊಳ್ಳಿ, ಏನೇ ಅನ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ನಮ್ಮದು ಕೂಡ ಆಗುತ್ತೆ ಅಲ್ಲ, ನಮ್ಮದು ಸಮಯ ಬರುತ್ತೆ ಅಲ್ಲ, ಅವಾಗ ಅವರೇ ಮೊಬೈಲ್ ತೊಗೊಂಡು ಸೆಲ್ಫಿಗೆ ಬರ್ತಾರೆ. ಗುರು ಸೆಲ್ಫಿ ಕೊಡು ಅಂತೇಳಿ. ಮಾತಾಗಿಟ್ಕೋ, ಹುಮ್ಮಸ್ಸಿಂದ ಬಿಡಂಗಿಲ್ಲ ಅಂಥೇಳಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋ. ಯಾರೇನಂದ್ರೆ ನಮಗೇನ್ರಿ, ನಮ್ಮ ಜೀವನ ಏನ್ರಿ ನಿಮ್ಮದು ಕತೆ? ನಮ್ಮ ಲೈಫು ನಮ್ಮ ಇಷ್ಟ, ಹೇಗೆ ಬೇಕೋ ಹಾಗೆ ಜೀವಿಸೋದು ಹೊರ್ತಾ ಜನರಿಗೋಸ್ಕರ ನಾವು ಜೀವಿಸ್ತಾ ಇಲ್ಲ, ನಮಗೋಸ್ಕರ ನಾವು ಜೀವಿಸ್ತಾ ಇರೋದು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಡೋಂಟ್ ಕೇರ್ ಪೀಪಲ್. ಓಕೆ, ಭಯ ಪಡೋದೇ ಬೇಡ. ಮೊಬೈಲ್ ತಗೋ, ವಿಡಿಯೋ ರೆಕಾರ್ಡ್ ಮಾಡು, ಡೈಲಿ ವ್ಲಾಗ್ ಮಾಡು. ಏನು ಮಾಡ್ತಾ ಇದೀಯಾ ದಿನಚರಿಗಳ ಬಗ್ಗೆ, ಯಾಕೆ ಸಮಯ ಕಳೀತಾ ಇದೆಯಾ? ನನ್ನ ಹತ್ರ ಫೋನ್ ಇಲ್ಲ, ನನ್ನ ಹತ್ರ ಮೈಕ್ ಇಲ್ಲ, ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ, ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ನನಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ, ನನಗೆ ವಿಡಿಯೋ ಹಿಡಿಯೋರು ಕ್ಯಾಮ್ರಾಮ್ಯಾನ್ ಇಲ್ಲ. ಏನಿದು ಸಿಲ್ಲಿ? ನಿನ್ನಿಷ್ಟ. ನೀನು ಫೋನ್ ಇಟ್ಕೋ, ನಿನಗೆ ಹೇಗೆ ಬಂತು ಹಂಗೆ ಮಾತಾಡು. ಏನು ರಿಯಲ್ ಆಗಿದೆ ಅದು ಫೇಸ್ ಮಾಡು, ಫಿನಿಶ್. ಅಪ್ಲೋಡ್ ಮಾಡು ಯೂಟ್ಯೂಬ್ನಲ್ಲಿ. ವ್ಯೂಸ್ಗೋಸ್ಕರ, ಸಬ್ಸ್ಕ್ರೈಬರಿಗೋಸ್ಕರ ತಲೆ ಕೆಡಿಸ್ಕೋಬೇಡ. ನಿನ್ನ ಒಳ್ಳೆ ವಿಚಾರ ಇತ್ತು, ನಿನ್ನ ಒಳ್ಳೆ ಕಂಟೆಂಟ್ ಇತ್ತು, ನಿನ್ನ ಮಾತಾಡುವ ಒಂದು ಶೈಲಿಯಲ್ಲಿ, ನೀ ಮಾಡುವ ಕೆಲಸದಲ್ಲಿ ಜನರಿಗೆ ಉಪಯೋಗವಾಗ್ತಾಯಿತ್ತು ಅಂತಂದರೆ ತಾನಾಗಿ ಇಷ್ಟಪಡುವ ಹಾಗೆ ನೀನು ಮಾಡಬೇಕು. ಗೊತ್ತಾಯ್ತಾ? ಇದು ಸೋಷಿಯಲ್ ಮೀಡಿಯಾ ಯುಗ ಇದೆ. ಇದು ಅರ್ಥ ಆಯ್ತಾ? ಇಲ್ಲಿ ಲಕ್ಷ ದುಡ್ಡು ಮಾಡ್ತಾ ಇದ್ದಾರೆ. ಪ್ರಯತ್ನ ಮಾಡ್ತಾ ಇರಬೇಕು, ಪ್ರತಿಫಲ ಸಿಗುತ್ತೆ ಅನ್ನೋದು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಜನ ಮಾತಾಡಲಿ, ನಮಗೆ ಅವ್ರ ಬಗ್ಗೆ ತಲೆ ಕೊಡಬಾರ್ದು. ನಿನಗೇನು ಅನ್ನಿಸ್ತಾ ಇದೆ ವಿಡಿಯೋ ಮಾಡು, ನಿನ್ನ ಬಲ್ಲಿ ಏನು ಕಲೆ ಇದೆ ಅದ್ರ ಬಗ್ಗೆ ವಿಡಿಯೋ ಮಾಡು, ಅಪ್ಲೋಡ್ ಮಾಡು. ಎಷ್ಟು ದಿನ ಅಂತ ಇನ್ನೊಬ್ಬರು ವಿಡಿಯೋ ನೋಡ್ಕೊಂಡು ನಿನ್ನ ಸಮಯ ಹಾಳು ಮಾಡ್ತಿ? ಎಷ್ಟು ದಿನ ಅಂಥೇಳಿ ಇನ್ನೊಬ್ಬರು ವಿಡಿಯೋ ನೋಡಿ ಅವ್ರಿಗೆ ಸಮಯ ಕೊಡ್ತಿ? ಆ ಸಮಯ ನಿನಗಾಗಿ ಇಟ್ಕೋ, ಆ ಸಮಯ ನಿನಗಾಗಿ ಮಿಗಿಲಾಗಿಟ್ಕೋ. ಆ ಸಮಯದಲ್ಲಿ ನಿನಗೇನು ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಅನಿಸಿಕೆ ಹಂಚ್ಕೋ. ಸತ್ಯವಾಗಿ ಹೇಳ್ಕತ್ತೀನಿ, ಸಮಯ ಇವಾಗ ಮೀರ್ತಾ ಇದೆ. ನಾಳೆ ಅನ್ನೋದು ಬಿಟ್ಟುಬಿಡಿ. ಇವತ್ತು ಏನದೆ ಅದೇ ಮಾಡಿ. ಇವತ್ತು ಏನು ಅನ್ನಿಸ್ತಾ ಇದೆ ಅಲ್ಲಿಗೆ ಮುಗಿಸಿ. ಯಾಕಂತಂದರೆ ನಾಳೆ ಯಾರಿರ್ತಾರೋ ಯಾರಿರಲ್ಲೋ ಗೊತ್ತಿಲ್ಲ. ನಮ್ಮ ಗುರಿ ಏನಿದೆ, ಏನೋ ಮಾಡ್ಬೇಕಂತ ಮಾಡ್ತೀವಿ. ಅದರಲ್ಲಿ 1000 ಜನ ಬರ್ತಾರೆ, ನಮ್ಮ ದುಶ್ಮನ್ಗಳು. 1000 ಜನ ನಮ್ಮನ್ನು ಕಾಲು ಎಳಿತಾ ಇರ್ತಾರೆ, 1000 ಜನ ನಗ್ತಾವ್ರೆ, 1000 ಜನ ಏನೇನೋ ಮಾತಾಡ್ತಾರೆ ನಮ್ಮ ಬಗ್ಗೆ ಕೆಟ್ಟದಾಗಿ. 1000 ಜನ ನಮ್ಮ ಬಗ್ಗೆ ಚರ್ಚೆ ಮಾಡ್ತಾರೆ, ಏನು ಇವನ ಕೆಲಸ, ಇವ ಏನು ಮಾಡ್ತಾನೆ ಹುಚ್ಚುಂತಾರ ಅಂತೇಳಿ. ಡೋಂಟ್ ಕೇರ್. ಒಂದಿಲ್ಲ ಒಂದು ದಿನ ನಮ್ಮ ಗೆಲುವು ಅವರಿಗೆ ಎಲ್ಲ ಕ್ವಶನ್ಗೆ ಉತ್ತರ ಮಾಡುತ್ತೆ. ಅರ್ಥ ಆಯ್ತಾ? ಭಯ ಪಡೋದು ಬೇಡ ಗುರು. ನಮ್ಮ ಜೀವನ ಇದು, ನಮ್ಗೆ ಹೇಗೆ ಬೇಕೋ ಹಾಗೆ ಜೀವಿಸ್ಬೋದು ನಾವು. ಬಟ್ ಅದು ಒಳ್ಳೆತನದಲ್ಲಿರಬೇಕು.
ಯಾರಿಗೂ ಕೂಡ ಹಾನಿ ಆಗುವ ಆಗಿರಬಾರ್ದು. ಆಯಿತಾ? ಕಲೆ ಇದೆ, ಎಲ್ಲರ ಹತ್ರ ಕಲೆ ಇದೆ, ಎಲ್ಲರ ಮನಸ್ಸಲ್ಲೂ ನೋವಿದೆ, ನಲಿವಿದೆ, ಅದು ಹಂಚ್ಕೊಳ್ಳಿ. ಇನ್ನೊಬ್ಬರ ವಿಡಿಯೋ ನೋಡಿ 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 ಸಮಯ ಕಳೆಯೋದು, ರೀಲ್ಸ್ ಅಪ್ ಡೌನ್ ಮಾಡೋದು. ಇದು ವಿಡಿಯೋ ಚೆಂದಿದೆ, ಇದು ವಿಡಿಯೋ ಅವ್ರು ಚೆಂದಿದೆ, ಅವ್ರು ಮಾಡ್ತಾಯಿದ್ದಾರೆ, ಅವ್ರು ಬೆಳೀತಾ ಇದ್ದಾರೆ, ನೀವು ನೋಡಿ ಅಲ್ಲೇ ಮಲ್ಕೋತಾ ಇದ್ದೀರಿ. ಯಾವಾಗ ನಿಮ್ಮ ಸಮಯ? ಎದ್ದೇಳಿ. ಯಾರ್ದು ಸಹಾಯನೂ ಬೇಕಾಗಿಲ್ಲ ಇದರಲ್ಲಿ. ಎಲ್ಲರ ಹತ್ರ ಫೋನ್ ಇದೆ, ಎಲ್ಲರ ಹತ್ರ ಇಂಟರ್ನೆಟ್ ಇದೆ, ಎಲ್ಲರ ಹತ್ರ ಸಮಯ ಇದೆ, ಇನ್ನೊಬ್ರು ವಿಡಿಯೋ ನೋಡೋಕ್ಕೆ ಸಮಯ ಇದೆ. ಹಾಗಾದಾಗ ನಮ್ಮ ವಿಡಿಯೋ ನಾವು ಮಾಡಿ ಹಾಕೋದಕ್ಕೆ ಯಾವುದು ಪ್ರಾಬ್ಲಮ್ಮು? ಅರ್ಥ ಆಯ್ತಾ? ಎದ್ದೇಳಿ ಇವಾಗ. ಇನ್ನು ಮುಂದೆ ಯಾರಿಗೂ ಕೂಡ ತಲೆ ಕೊಡಬೇಡಿ, ಯಾರ ಬಗ್ಗೆನೂ ವಿಚಾರ ಮಾಡಬೇಡಿ. ಯಾಕಂದರೆ ಇವಾಗ ನಾವು ಮಾಡ್ತಕ್ಕಂಥದ್ದು ಮೊಬೈಲ್ನಲ್ಲಿ ಅಂದರೆ ಜನರು ಏನು ಮಾತಾಡ್ತಾರೆ, ಇದು ನೀವು ಹುಚ್ಚಿಡ್ದಿದೆ. ಮನೆಯವರು ಕೂಡ, ಮನೆಯಲ್ಲಿ ಫ್ಯಾಮಿಲಿ ಕೂಡ ಮಾತಾಡ್ಬೋದು, ಯಾಕಪ್ಪ ಹಿಂಗೆ ಮಾಡ್ತಾಯಿದ್ದೀಯ, ಅದು ಒಳ್ಳೆಯದಲ್ಲ ಅಂತ. ಆದರೆ ನಾವು ಮಾಡುವುದರಲ್ಲಿ ಒಳ್ಳೆತನ ಇತ್ತಂತಂದರೆ ಮನೆಯವರು ಕೂಡ ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ, ಹಾಗೂ ಸಮಾಜ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ. ಅದು ಇರ್ತಾರೆ 10% ಜನ ನಮ್ಮ ಕಾಲು ಕೆಳಗೆ ಕಾಲು ಎಳೆಯೋದಕ್ಕೆ, ನಮ್ಮ ಬಗ್ಗೆ ನಗಪಾಟಿಕೆ ಮಾಡೋಕ್ಕಂತೇಳಿ ಇರ್ತಾರೆ. ಅರ್ಥ ಆಯ್ತಾ? ಶೂಟ್ ಮಾಡು ಗುರು, ವಿಡಿಯೋ ಸ್ಟಾರ್ಟ್ ಮಾಡು ಇವತ್ತಿಂದ. ನೀನು ತಲೆ ಕೆಡಿಸ್ಕೋಬೇಡ. ಹಾಯ್, ಹಲೋ, ನಮಸ್ಕಾರ, ನಾನು ನಿಮ್ಮ ಜೈ ಭೀಮ. ನಿನ್ನ ಹೆಸರು ಹೇಳ್ತಾ ಸ್ಟಾರ್ಟ್ ಮಾಡು. ಯಾರು ಕೂಡ ಒಂದೇ ದಿನದಲ್ಲಿ ಗೆಲ್ಲುವಾಗಲ್ಲ. ಫಸ್ಟ್ ದಿನ, ಸೆಕೆಂಡ್ ಡೇ, ಥರ್ಡ್ ಡೇ ಭಯ ಆಗ್ತಾ ಇರುತ್ತೆ. ತಾನಾಗೆ ಭಯ ಭೀತಿಯಿಂದ ದೂರ ಆಗುತ್ತೆ, ಭಯ ಓಡೋಗುತ್ತೆ. ಗೊತ್ತಾಯ್ತಾ? ಇವಾಗ ಇನ್ನೂ ಟೈಮ್ ಇದೆ, ಯೂಸ್ ಮಾಡ್ಕೊಳ್ಳಿ. ಯಾರಿಗೂ ಕೂಡ ಕಿವಿಗೊಡಬೇಡಿ. ನಿಮಗೇನು ಅನ್ನಿಸ್ತಾ ಇದೆ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಿ, ಡೋಂಟ್ ಕೇರ್. ಯಾಕಂತಂದರೆ ನಗ್ತಾರಲ್ಲ ಅವರಿಗೆ, ನಮ್ಮ ಬಗ್ಗೆ ಕಾಮಿಡಿ ಮಾಡ್ತಾರಲ್ಲ, ನಮಗೆ ನೋಡಿ ನಗ್ತಾರಲ್ಲ, ನಮ್ಮ ಬಗ್ಗೆ ಹಿಂದ್ಗಡೆ ಮಾತಾಡ್ತಾರಲ್ಲ, ಎಲ್ರಿಗೂ ಕೂಡ ನಮ್ಮ ಗೆಲುವಿನ ಮುಖಾಂತರನ ಅವರಿಗೆ ಆನ್ಸರ್ ಮಾಡಬೇಕು. ಮಾತಿಂದ, ಫೈಟಿಂದ ಅಲ್ಲ, ನಮ್ಮ ಗೆಲುವಿಂದ. ನಮ್ಮ ಸೋಲು ನೋಡ್ಬೇಕಂತ ಇರ್ತಾರಲ್ಲ, ಅವರಿಗೆ ನಮ್ಮ ಗೆಲುವಿನ ಮುಖಾಂತರ ನಾವು ಅವರಿಗೆ ಆನ್ಸರ್ ಮಾಡಬೇಕು. ಆ ರೀತಿ ನಮ್ಮ ಮೇಲೆ ನಮಗೆ ನಂಬಿಕೆ ಮಾಡ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಮುನ್ನುಗ್ಗಿ, ಗೆಲುವು ನಮ್ಮದಾಗಿರುತ್ತೆ. ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲನೂ ಕೂಡ ಸಿಗುತ್ತೆ. ಅದಕ್ಕೆ ಕಾಯುವ ಒಂದು ತಾಳ್ಮೆ ನಂಬಲ್ಲಿ ಮಾತ್ರ ಇರಬೇಕು. ಆಮೇಲೆ ಪ್ರಯತ್ನ ನಾವು ಕಂಟಿನ್ಯೂ ಆಗಿ ಮಾಡ್ತಾನೆ ಇರಬೇಕು. ಯಾರಿಗೂ ಕೂಡ ಕಿವಿಗೊಡಬೇಡಿ. ನಿಮ್ಮ ಮನಸ್ಸಿನ ಮಾತನ್ನು ಹೊರಗೆ ಹಾಕಿ. ಏನು ಕೆಲಸ ಮಾಡ್ತಾಯಿದ್ದೀರಾ, ಯಾವುದರಲ್ಲಿ ನಿಮಗೆ ಇಂಟ್ರೆಸ್ಟೆಡ್ ಇದೆ ಟಾಪಿಕ್ಕು, ಅದ್ರ ಬಗ್ಗೆ ವಿಚಾರಧಾರೆಗಳನ್ನು ಹೇಳಿ. ಎಷ್ಟೋ ಜನರಿಗೆ ಒಳ್ಳೆ ವಿಚಾರಗಳಿವೆ, ಕತೆಗಳಿವೆ, ಅವರ ಆಗು ಹೋಗುಗಳ ಬಗ್ಗೆ ಅವರಿಗೆ ಅನುಭವವಿದೆ. ಎಲ್ಲನೂ ಹಂಚ್ಕೊಳ್ಳಿ. ಯಾಕೆ ಭಯ ಪಡಬೇಕು? ಭಯ ಬಿಟ್ಬಿಡಿ. ಇವಾಗ ನಿನ್ನ ಫೋನು, ನಿನ್ನ ದುಡ್ಡು, ನಿನ್ನ ಸಮಯ, ನಿನ್ನ ಮನಸ್ಸು, ನೀನು ನಿನಗಾಗಿ ಮಾಡ್ತಾಯಿರು. ಪರರಿಗೋಸ್ಕರ ಅಲ್ಲ, ಇನ್ನೊಬ್ಬರಿಗೆ ಮೆಚ್ಚುವಗೋಸ್ಕರ ಅಲ್ಲ, ನಿನಗಾಗಿ ನೀನು ಮಾಡು. ಅದರಲ್ಲಿ ಒಳ್ಳೆಯದಂತಿತ್ತಂತಂದರೆ ಸಮಾಜ ಕೂಡ ನಿನ್ನ ಹಿಂದೆ ಬರುತ್ತೆ. ಸಮಾಜದ ಆಶೀರ್ವಾದ ಕೂಡ ನಿನಗೆ ಬರುತ್ತೆ. 100-200 ಜನರ ಒಂದು ಕಮೆಂಟ್ಗೆ, ಅವರ ಹೀಯಾಳಿಸುವುದಕ್ಕೆ, ಅವರು ನಗುವುದಕ್ಕೆ ತಲೆ ಕೆಡಿಸ್ಕೋಬೇಡ. ನೀನೇನಿದ್ದೀಯ ನಿನಗೆ ಗೊತ್ತು. ನೀನು ಏನಿದ್ದೀಯ ಅನ್ನೋದು ಪ್ರೂವ್ ಮಾಡಬೇಕು, ನಿನಗೋಸ್ಕರ, ಇನ್ನೊಬ್ಬರಿಗೋಸ್ಕರ ಅಲ್ಲ. ಅರ್ಥ ಆಯ್ತಾ? ನಮ್ಮ ಕಷ್ಟ ಸಂದರ್ಭದಲ್ಲಿ ಯಾರು ಕೂಡ ನಮ್ಮ ಕೈ ಹಿಡಿಯುವುದಿಲ್ಲ. ಇದು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಬೆಳೆದಿರ್ತೀರಲ್ಲ, ಒಂದು ಒಳ್ಳೆ ಪೊಸಿಷನ್ಗೆ ಹೋಗಿರ್ತಾರಲ್ಲ, ಆವಾಗ ಎಲ್ಲರೂ ನಿಮ್ಮವರಾಗಿರ್ತಾರೆ. ಎಲ್ರಿಗೂ ನೀನು ಬೇಕಾಗಿರ್ತೀಯ. ಆದರೆ ನೀನು ಕಷ್ಟ ಸಂದರ್ಭದಲ್ಲಿ ಯಾರು ಕೂಡ ನಿನಗೆ ಬೇಕಾಗಿರಲ್ಲ, ನಿನಗೆ ಒಬ್ಬಂಟಿ ಆಗಿರ್ತಾರೆ. ಡೋಂಟ್ ಕೇರ್. ಗೆಲ್ತಿ ಅನ್ನೋ ಭರವಸೆ ಇಡು.
ಗೆಲ್ತೀಯ, ಮುನ್ನುಗ್ತೀಯ, ಒಂದಿಲ್ಲ ಒಂದು ದಿನ ಸೋಲು ನೋಡ್ಬೇಕಂತಿರ್ತಾರಲ್ಲ, ಅವರು ಎದುರುಗಡೆ ಗೆದ್ದು ತೋರಿಸ್ತೀಯ. ನಮಸ್ಕಾರ.